ಎಕ್ಸ್ಪ್ಲನೇಷನ್ ಎಷ್ಟು ಬ್ಯೂಟಿಫುಲ್ ವರ್ಡ್ ಅಲ್ವಾ. ಸ್ಕೂಲಲ್ಲಿ ಟೀಚರ್ಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಡ್ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ದಿಸ್ ಅಂದಾಗ ಹೌ ಬ್ಯೂಟಿಫುಲಿ ವಿ ವರ್ ನರೇಟಿಂಗ್. ಬಟ್ ಬೆಳೀತಾ ಬೆಳೀತಾ ಯಾವತ್ತಾದರೂ ಅಂದ್ಕೊಂಡಿದ್ರಾ ನಮ್ಮ ಬಗ್ಗೆನೇ ನಾವು ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಎಕ್ಸ್ಪ್ಲನೇಷನ್ ಕೊಡ್ಕೊಬೇಕು ಅಂದ್ಬಿಟ್ಟು? ನೆವರ್. ಯಾರಾದರೂ ಒಬ್ಬರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ, ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ತುಂಬ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಸ್ಪ್ರೆಡ್ ಮಾಡಿದ್ರೆ, ಫಸ್ಟ್ ಥಿಂಗ್ ನಾವೇನು ಮಾಡ್ತೀವಿ, ಅವ್ರ ಹತ್ರ ಹೋಗ್ಬಿಟ್ಟು ನೋ ನಾವು ಆ ಥರ ಅಲ್ಲ, ನಾವು ಈ ಥರ ಅಲ್ಲ, ಆ ಮೂಮೆಂಟಲ್ಲಿ ಈ ಥರ ನಡೆದಿಲ್ಲ ಅಂದ್ಬಿಟ್ಟು ವಿಲ್ ಗೋನಾ ಗಿವ್ ಸೋ ಮಚ್ ಆಫ್ ಎಕ್ಸ್ಪ್ಲನೇಷನ್. ಬಟ್ ವೈ ವಿ ಹ್ಯಾವ್ ಟು ಗಿವ್ ಅನ್ ಎಕ್ಸ್ಪ್ಲನೇಷನ್ ಅಬೌಟ್ ಅವರ್ ಸೆಲ್ಫ್? ನೋ ಅಲ್ವಾ. ಅವರು ನಮ್ಮ ಜೀವನದಲ್ಲಿ ಒಳ್ಳೆದನ್ನು ಬಯಸಿದ್ರೆ ಅಥವಾ ನಮಗೇನೋ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಅವರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಲ್ಲ. ಇನ್ನೊಬ್ರು ಯಾರೋ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ಪಾಸಿಟಿವ್ ಆಗಿ ಹೇಳೇ ಹೇಳ್ತಾರೆ ನಿಮ್ಮನ್ನ ಇಷ್ಟಪಡೋರು ಅಲ್ವಾ. ಸೊ ಆ ರೀತಿ ಇದ್ದಾಗ ನೀವು ಯಾಕೆ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಬೇಕು ನೆಗೆಟಿವ್ ಆಗಿ ಮಾತಾಡ್ತಿದ್ದಾಗ? ಇಲ್ಲ ಅಲ್ವಾ, ಅವಶ್ಯಕತೆ ಇಲ್ವಾ ಅಲ್ವಾ. ಸೊ ನಿಮ್ಮ ಬಗ್ಗೆ ನಿಮಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಯು ಆರ್ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಇದನ್ನು ಯಾವತ್ತೂ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಯಾರೋ ಒಬ್ಬರು ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ ಅಂದಿದ ತಕ್ಷಣ ಹೋಗ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾವತ್ತೂ ನಿಮ್ಮ ತನನ ನೀವು ಉಳಿಸ್ಕೊಳ್ಳಿ. ನೀವು ಏನು ಸ್ಟ್ರಗಲ್ನ ಫೇಸ್ ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅದು ನಿಮಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಜಸ್ಟ್ ಸೆಲೆಬ್ರೇಟ್ ಯುವರ್ ಸೆಲ್ಫ್, ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಹೋಗ್ಬಿಟ್ಟು ಯಾರ ಹತ್ರ ಕೂಡ ನೀವು ನಿಮ್ಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ.